ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಬ್ಯುಸಿ ಲೈಫ್ ವಿತ್ ಬೆಂಗಳೂರು. ನಾನು ಸುನೀತಾ. ಇವತ್ತು ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇ. ನಾವು ಪಾರಣೆ ಅಂತ ಕರಿತೀವಿ. ಬೆಳಗ್ಗೆ ಟಿಫನ್ಗೆ ದೋಸೆ, ಚಟ್ನಿ, ಪಲ್ಯ ಮಾಡಿದ್ದೆ. ಈಗ ಅಡುಗೆ ಮಾಡ್ತಾಯಿದ್ದೀನಿ. ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಈಗ ಜಸ್ಟ್ ರವೆ ಪಾಯಸ ಮಾಡ್ತಿದ್ದೀನಿ ಸ್ಪೆಷಲಾಗಿ. ನಮ್ಮ ಕಡೆ ಶಿವರಾತ್ರಿ ಹಬ್ಬದ ನೆಕ್ಸ್ಟ್ ಡೇಗೆ ರವೆ ಪಾಯಸನೇ ಮಾಡೋದು. ಹಾಗಾಗಿ ರವೆ ಪಾಯಸ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ನೋಡಿ. ತುಂಬ ಚೆನ್ನಾಗಿರುತ್ತೆ. ರವೆ ಪಾಯಸಗಂತೂ ಬೂಂದಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸ್ವೀಟ್ ಬೂಂದಿ. ಶಾವಿಗೆ ಪಾಯಸ ಎಲ್ಲ ನಮ್ಮ ಮನೆಗಳಲ್ಲಿ ತುಂಬ ಕಮ್ಮಿ ಮಾಡ್ತಾಯಿದ್ದಿದ್ದು. ರವೆ ಪಾಯಸನೇ ಜಾಸ್ತಿ. ಶಾವಿಗೆನೂ ಹಾಕೋರು, ಸ್ವಲ್ಪ ಹಾಕೋರು. ಆದರೆ ರವೆ ಪಾಯಸನೇ ತುಂಬ ಜಾಸ್ತಿ ಮಾಡ್ತಾಯಿದ್ದಿದ್ದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ನಮ್ಮ ಅಮ್ಮ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪ್ಯಾನ್ಗೆ 1 ಸ್ಪೂನಷ್ಟು ತುಪ್ಪ ಹಾಕಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು. ಇದು ಹೊಂಬಣ್ಣ ಬರೋ ತನಕ. ಯಾವುದೇ ಪಾಯಸಕ್ಕಾಗಲಿ ಡ್ರೈ ನಟ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದೊಂದು ಬೈಟ್ಗೂ ಒಂದೊಂದು ಡ್ರೈ ನಟ್ಸ್ ಸಿಗ್ತಾ ಇರುತ್ತೆ. ಇಷ್ಟ ಆದರೆ ಸಾಕು. ಇವಾಗ ಸೈಡ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇದೇ ಪಾತ್ರೆಗೆ ಸ್ವಲ್ಪ ಶಾವಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟಿದೆ ಅಷ್ಟೇ. ಇದು ರವೆ ಹೈಲೈಟ್ ಇರೋದ್ರಿಂದ ಶಾವಿಗೆ ಏನು ಜಾಸ್ತಿ ಬೇಡ. ಇನ್ನೊಂದು ಪಾತ್ರೆಯಲ್ಲಿ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಶಾವಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಸಾಕು ಶಾವಿಗೆ. ಈಗ ಅದೇ ಪ್ಯಾನ್ಗೆ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪಾತ್ರೆನಲ್ಲೇ ಮೊದಲೇ ಸ್ವಲ್ಪ ತುಪ್ಪ ಇದೆ, ಹಾಗಾಗಿ ನಾನು ಮತ್ತೆ ಹಾಕಿಲ್ಲ. ನೋಡಿ, ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿದೆ. ಇದನ್ನು ಶೋಧಿಸ್ಕೋಬೇಕು. ಸೈಡಲ್ಲಿ ಇಡ್ತಾ ಇದ್ದೀನಿ ಸ್ವಲ್ಪ ಕೂಲ್ ಆಗಲಿ ಅಂತ. ನೋಡಿ, ರವೆ ಕೂಡ ಈ ಥರ ಫ್ರೈ ಮಾಡಿಕೊಂಡು ಆಗಿದೆ. ಇಷ್ಟ ಆದರೆ ಸಾಕು. 2 ನಿಮಿಷ ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ. ಇವಾಗ ಒಂದು ಅಗಲವಾದ ಪಾತ್ರೆ ಇಟ್ಕೊಂಡು ಅರ್ಧ ಲೀಟ್ರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಜೊತೆಗೇ ಒಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಲು ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. 1 ಕುದಿ ಬಂದರೆ ಸಾಕು, ಆಗಿಬಿಡುತ್ತೆ. ನೋಡಿ, ಇವಾಗ ಇಷ್ಟ ಆಗಿದೆ, ಸಾಕು. ಒಂದು ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಮೊದಲೇ ಏನು ಹುರಿದಿಟ್ಕೊಂಡಿದ್ವಿ ರವೆ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರವೆ ಹಾಕೋವಾಗ ಈ ಥರ ತಿರುಗಿಸ್ಕೊಳ್ತಾ ಇರಬೇಕು. ಇಲ್ಲಾಂದರೆ ಹೋಗಿ ತಳದಲ್ಲಿ ಕೂತ್ಕೊಳ್ಳುತ್ತೆ, ತಳ ಅಂಟೋ ಚಾನ್ಸಸ್ ಇರುತ್ತೆ. ಈ ಥರ ತಿರುಗಿಸ್ಕೊಳ್ಳೋದ್ರಿಂದ ತಳದಲ್ಲಿ ಕೂತ್ಕೊಳ್ಳಲ್ಲ. ಮತ್ತು ಶಾವಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಮತ್ತು ರವೆ ಹಾಕ್ಕೊಂಡು 2 ನಿಮಿಷ ಬೇಯಿಸಬೇಕು. ನೋಡಿ, 2 ನಿಮಿಷ ಬೇಯಿಸಿದ್ರೆ ಅದಕ್ಕೆ ಬಂದುಬಿಡುತ್ತೆ. ನಂತರ ಬೆಲ್ಲ ಏನು ಕುದಿಸಿಟ್ಕೊಂಡಿದ್ವಿ ಅದನ್ನು ಶೋಧಿಸ್ಕೊತಾ ಇದ್ದೀನಿ. ನೋಡಿ, ಕಸ ಎಷ್ಟಿದೆ ಅಂತ. ಈಗ 2 ನಿಮಿಷ ಕುದಿಸಿದ್ರೆ ಪಾಯಸ ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಟೇಸ್ಟಿಯಾಗಿರೋ ರವೆ ಪಾಯಸ ರೆಡಿಯಾಗಿರುತ್ತೆ. ತುಂಬ ಚೆನ್ನಾಗಿ